ಭಾರತದ ಸಂವಿಧಾನವು ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ. ನ್ಯಾಯಾಧೀಶರಾದ ಈಶ್ವರ್. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಪ್ರಯುಕ್ತ ಕಾನೂನು ಅರಿವು ಕಾರ್ಯಕ್ರಮ ಚಾಮರಾಜನಗರ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಿರುವ ಸಂವಿಧಾನವು ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾದ ಈಶ್ವರ್ ಹೇಳಿದರು. ತಾಲೂಕಿನ ಉತ್ತವಳ್ಳಿಯಲ್ಲಿ ಆಶ್ರಯ ಸೇವಾ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಪ್ರಯುಕ್ತ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಂವಿಧಾನವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಪವಿತ್ರ ಗ್ರಂಥವಾಗಿದ್ದು, ಸಾಮಾಜಿಕ ಅಸಮಾನತೆಯ ವಿರುದ್ಧ ಹೋರಾಡಿ ಸಮಾನತೆ ಮತ್ತು ಮೂಲಭೂತ ಹಕ್ಕುಗಳನ್ನು ಖಾತರಿಪಡಿಸುತ್ತದೆ. ನಾಗರಿಕರಿಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆಯಿಂದ ಬದುಕುವ ಹಕ್ಕನ್ನು ಒದಗಿಸುತ್ತದೆ. ಸಮಾಜದ ಎಲ್ಲ ವರ್ಗದ ಜನರಿಗೆ, ವಿಶೇಷವಾಗಿ ಹಿಂದುಳಿದವರಿಗೆ, ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಿದೆ ಎಂದರು. ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಉಮ್ಮತ್ತೂರು ಇಂದುಶೇಖರ್ ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತವಲ್ಲ, ದೇಶದ ಎಲ್ಲ ವರ್ಗದ ನಾಯಕರು. ಹಾಗಾಗಿ ಸಂವಿಧಾನ ಅಳವಡಿಸಿಕೊಂಡು ಅಂಬೇಡ್ಕರ್ ಅವರನ್ನ ಪ್ರತಿಯೊಬ್ಬ ನಾಗರಿಕ ಪೂಜಿಸಬೇಕು ಎಂದರು. ಉದ್ಯಮಿ ಶ್ರೀನಿಧಿ ಕುದಾರ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಿಳೆಯರ ಸಬಲೀಕರಣಕ್ಕಾಗಿ ಮುನ್ನುಡಿ ಬರೆದರು ಎಂದರು. ಭೋಗಾಪುರ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಪಿ ದೇವರಾಜು ಮುಖ್ಯ ಭಾಷಣ ಮಾತನಾಡಿ, ಅಂಬೇಡ್ಕರ್ ಜಯಂತಿಯನ್ನು ವಿಶ್ವಸಂಸ್ಥೆಯು ಆಚರಣೆ ಮಾಡುತ್ತಿದ್ದು, ಅವರ ಜನ್ಮದಿನವನ್ನ ವಿಶ್ವ ಜ್ಞಾನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ. ಬ್ರಿಟಿಷರನ್ನ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿ ಎಂದು ನೇರವಾಗಿ ಕೇಳಿದ ವ್ಯಕ್ತಿ ಅಂಬೇಡ್ಕರ್. ಅವರ ಕೊಡುಗೆ ಅಪಾರವಾಗಿದೆ ಎಂದರು. ಕೆಇಬಿ ಜೂನಿಯರ್ ಇಂಜಿನಿಯರ್ ವಿ ಮಯೂರ್ ಮಾತನಾಡಿದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಸಂಚಾಲಕಿ ಬಿಕೆ ದಾನೇಶ್ವರಿ ಅಧ್ಯಕ್ಷತೆ ವಹಿಸಿದ್ದರು. ಆಶ್ರಯ ಸೇವಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಎಂ ರಮೇಶ್ ಪ್ರಭು ಪ್ರಾಸ್ತಾವಿಕ ಭಾಷಣ ಮಾಡಿದರು. ಗಡಿನಾಡ ಜನಪದ ಕೋಗಿಲೆಗಳ ಸಾಂಸ್ಕೃತಿಕ ವೇದಿಕಾ ಜಿಲ್ಲಾಧ್ಯಕ್ಷ ಸುರೇಶ್ ನಾಗ್ ನಿರೂಪಿಸಿದರು. ಇತರರು ಹಾಜರಿದ್ದರು. ವರದಿ ಹೋಮನಂಜುಂಡ ನಾಯಕ ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಈ ದಿನ ಇಲ್ಲಿ ಎಲ್ಲರಿಗೂ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೀವಿ. ಜೊತೆಗೆ ಈ ದಿನ ನಮ್ಮ ಆಶ್ರಯ ಟ್ರಸ್ಟ್ನ ಅಧ್ಯಕ್ಷರಾದಂತಹ ನಮ್ಮ ರಮೇಶ್ ಪ್ರಭುಣ್ಣವರ ಹುಟ್ಟುಹಬ್ಬ ಇದೆ, ಅವ್ರಿಗೂ ಶುಭಾಶಯಗಳನ್ನು ಕೋರ್ತೀನಿ. ಜೊತೆಗೆ ಇವತ್ತು ಏನಪ್ಪ ಇಲ್ಲಿ ಸೇರಿದ್ದೀವಿ ಅಂದರೆ, ಹಲವಾರು ಹಿರಿಯರು ಇಲ್ಲಿ ವಾಸವಿದ್ದಾರೆ. ಯಾವುದೇ ರಾಷ್ಟ್ರ ನಾಯಕರ ಹಬ್ಬವಾಗಿ ನಮ್ಮ ಅಣ್ಣಗಳ ರಮೇಶ್ ಪ್ರಭು ಆಚರಣೆ ಮಾಡ್ತಾರೆ. ನಾವು ಎಲ್ಲ ಇಲ್ಲಿ ಏನು ಒಂದು ಹುಟ್ಟಿರೋದಕ್ಕೆ ಕಾರಣ ನಮ್ಮ ಭಾರತದ ಸಂವಿಧಾನ, ಅದನ್ನು ರೂಪಿಸಿದಂತಹ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಕಷ್ಟಗಳು, ಅಸ್ಪೃಶ್ಯತೆಯನ್ನು ಆಚರಿಸಿದರು. ತಾವು ತಮ್ಮ ಶಿಕ್ಷಣವನ್ನು ಮೊಟಕುಗೊಳಿಸದೆ ಉನ್ನತ ಶಿಕ್ಷಣವನ್ನು ಪಡೆದರು. ಅದು ಏನು ಸಾಧ್ತಾರೆ ಅಂದರೆ, ಶಿಕ್ಷಣದ ಮುಖಾಂತರ ನಾವು ವಿಶ್ವವಾಗಿ ಗೆಲ್ಲಬಹುದು ಅನ್ನೋದನ್ನ ತಿಳಿಸ್ಕೊಟ್ರು. ಶಿಕ್ಷಣದ ಮಹತ್ವವನ್ನು ತಿಳಿಸ್ಕೊಟ್ರು. ಅವರು ಕೊಟ್ಟಂತಹ ಶಿಕ್ಷಣದಿಂದ ಅವರು 32ಕ್ಕೂ ಅಧಿಕ ಒಂದು ಡಿಗ್ರಿ 19ನೇ ಶತಮಾನದ ಪ್ರಾರಂಭದಲ್ಲಿ ಎಜುಕೇಶನ್ ಶಿಕ್ಷಣ ಅನ್ನೋದೇ ನಿರೀಕ್ಷೆ ಆಗಿತ್ತು. ಅಂತ ಸಮಯದಲ್ಲಿ ಅವರು 32ಕ್ಕೂ ಅಧಿಕ ಒಂದು PhD ಡಿಗ್ರಿಗಳನ್ನೆಲ್ಲ ಪಡೆದುಕೊಂಡ್ರು. ಅವ್ರು ಪಡೆದಂತ ಜ್ಞಾನದಿಂದ ಅವರಿಗೆ ಹಲವಾರು ಯೂನಿವರ್ಸಿಟಿ ಆಗ್ಬೋದು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆಗ್ಬೋದು, ಹಿಂಗೆ ಯೂನಿವರ್ಸಿಟಿ ಎಲ್ಲ ಕಡೆಗಳಿಗೆ ಅಲ್ಲೇ ಇದ್ದು ತಾವು ಕೆಲಸ ಮಾಡಬೇಕು ಅನ್ನೋ ಒಂದು ಬರುತ್ತೆ. ಆದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸುಮಾರು ಹಲವಾರು ದೇಶಗಳ ಸಂವಿಧಾನನ ಓದಿಕೊಂಡು, ಅಲ್ಲಿ ಸಂವಿಧಾನದ ಬಗ್ಗೆ ತಿಳ್ಕೊಂಡು, ಮತ್ತೆ ನಮ್ಮ ಭಾರತ ದೇಶದಲ್ಲಿ ಹಲವಾರು ಪಂಗಡಗಳು, ಜಾತಿಗಳು, ಸಂಸ್ಕೃತಿಗಳು, ಈ ಸಂಸ್ಕೃತಿ ಎಲ್ಲ ಒಂದೇ ರೀತಿ ಸಂಸ್ಕೃತಿ ಇದೆ ನಮ್ಮ ಇಂಡಿಯಾದಲ್ಲಿ. ಇಲ್ಲೊಂದು ರೀತಿ, ಈಗ ಚಾಮರಾಜನಗರದಲ್ಲಿ ಒಂದು ಸಂಸ್ಕೃತಿ ಇದ್ರೆ ಬಾಗಲಕೋಟೆಯಲ್ಲಿ ಒಂದು ರೀತಿ ಇರುತ್ತೆ. ಅಂದ್ರೆ ಈ ಸಂಸ್ಕೃತಿಗಳು, ವಿಧವಾದ ಸಂಸ್ಕೃತಿಗಳ ಅನುಗುಣವಾಗಿ ಅರ್ಥ ಮಾಡಿಕೊಂಡು ಮತ್ತೆ ಪ್ರಜಾಪ್ರಭುತ್ವ ಅಂದ್ರೆ ಏನಂತೀವಿ? ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವ. ಅದು ಮನದಲ್ಲಿ ಇಟ್ಕೊಂಡು ಸ್ವಾತಂತ್ರ್ಯ ಅಂದ್ರೆ ಎಲ್ಲರಿಗೂ ಸ್ವತಂತ್ರವಾಗಿ, ಎಲ್ಲರೂ ಸಮಾನತೆ, ನೋ ಡಿಸ್ಕ್ರಿಮಿನೇಷನ್, ಏನೋ ತಾರತಮ್ಯ ಇಲ್ಲದಾಗೆ ಸಮಾನತೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವದ ಭಾವನೆಯಲ್ಲಿ ಭಾತೃತ್ವದ ತತ್ವಗಳು. ಅಂದ್ರೆ ಭಾತೃತ್ವ ಅಂದ್ರೆ ಗುದ್ದಾಡ್ಕೊಂಡು ಫೈಟಿಂಗ್ ಮಾಡೋದು, ಬರೀ ಕಚ್ಚಾಡೋದಲ್ಲ.
ಸಹೋದರತ್ವ, ಅಣ್ಣ ತಮ್ಮಂದಿರಂತೆ ಎಲ್ಲರೂ ಸಮಾನರಾಗಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಂತೆ ಬದುಕುವಂತ ಒಂದು ಭಾತೃತ್ವ, ಇದನ್ನೆಲ್ಲ ಮನದಟ್ಟಿನಲ್ಲಿ ಇಟ್ಕೊಂಡು ಸಂವಿಧಾನನ ರಚನೆ ಮಾಡಿದ್ರು. ಏನು ಡ್ರಾಫ್ಟಿಂಗ್ ಕಮಿಟಿ ರಚನೆ ಆಯಿತು. ಸಂವಿಧಾನ ರಚನೆ ಮಾಡಕ್ಕೆ ಎಷ್ಟು ದಿನ ತಗೊಂಡ್ರು? 2 ವರ್ಷ 11 ತಿಂಗಳು 17 ದಿನ ತಗೊಂಡು ರಚನೆ ಮಾಡಿದ್ರು. ರಚನೆ ಮಾಡಿ ಸಂವಿಧಾನನ ನಾವು ಅಂಗೀಕರಿಸ್ಬಿಟ್ಟು, ಯಾವಾಗ ಅಂದರೆ ಅಡಾಪ್ಟ್ ಮಾಡಿಕೊಂಡು ಅವರು ರಚನೆ ಮಾಡಿ ಕೊಟ್ಟಾಗ ನಾವು ಸಂವಿಧಾನನ ಅಡಾಪ್ಟ್ ಮಾಡಿಕೊಂಡು, ಯಾವಾಗ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಆಚರಿಸ್ತೀವಿ ನೋಡಿ, ಅದು ನವೆಂಬರ್ 26, 1949ರಲ್ಲಿ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಂಡ್ವಿ. ಸಂವಿಧಾನನ 2 ಸಮಿತಿ ಕೊಟ್ಟದ್ದನ್ನ ಅಡಾಪ್ಟ್ ಮಾಡ್ಕೊಂಡ್ವಿ. ಮತ್ತೆ ಗಣರಾಜ್ಯೋತ್ಸವ ಯಾಕೆ ಆಚರಿಸ್ತೀವಿ? ಜನವರಿ 26 ಗಣರಾಜ್ಯೋತ್ಸವ ಯಾಕೆ ಆಚರಿಸ್ತೀವಿ? ಆವತ್ತು ದಿನ ಸಂವಿಧಾನ ಜಾರಿಗೆ ಬಂದ ದಿನ ನಾವು ಪ್ರತಿ ವರ್ಷ 1950ರಲ್ಲಿ ಜನವರಿ 26 ಸಂವಿಧಾನ ರಚನೆ ಎನ್ಫೋರ್ಸ್ಮೆಂಟ್ ಜಾರಿಗೆ ಬಂತು. ಆವಾಗ್ಲಿಂದ 1950ರಿಂದ ಪ್ರತಿ ವರ್ಷ ಜನವರಿ 26 ನಾವು ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ಅಂತ ಆಚರಿಸ್ತೀವಿ. ಅದೇ ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಆಚರಿಸ್ತೀವಿ. ಅಂದ್ರೆ ಸಂವಿಧಾನ ಅವತ್ತು ನಾವು ಅಡಾಪ್ಟ್ ಮಾಡ್ಕೊಂಡ ದಿನ, ಅದಕ್ಕೆ ಸಂವಿಧಾನ ದಿನಾಚರಣೆ ಅಂತ ಹೇಳ್ತೀವಿ. ನೋಡಿ, ನಾವು ಇವತ್ತು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಅವರು ಜನಿಸಿದ್ದು 1981 ಏಪ್ರಿಲ್ 14ನೇ ತಾರೀಕು ಜನಿಸಿದ್ರು. ಜನಿಸಿ ಅವರು ನಮಗೆ ಸಂವಿಧಾನ ಅಂದ್ರೆ ಕಾನೂನು ಬೇಕಲ್ಲ, ಸಂವಿಧಾನ ಅಂದ್ರೆ ನಮಗೆ ಈಗ ನಾವು ಮನೆ ಕಟ್ಟಬೇಕು ಅಂದ್ರೆ ಫಸ್ಟ್ ಏನ್ ಹಾಕತ್ತೀವಿ? ಫೌಂಡೇಶನ್, ಅಡಿಪಾಯ ಹಾಕ್ತೀವಿ. ಅಡಿಪಾಯ ಅನ್ನೋದು ಅಂದ್ರೆ ಫೌಂಡೇಶನ್ ಬಿಗಿ ಇದ್ರೆ ಕಟ್ಟಡ ಬಿಗಿ ಬರುತ್ತೆ, ಭದ್ರವಾಗಿರುತ್ತೆ. ಇದು ಫೌಂಡೇಶನ್. ನಮಗೆ ಕಾನ್ಸ್ಟಿಟ್ಯೂಷನ್ ಅನ್ನೋದು ಫೌಂಡೇಶನ್, ಅಡಿಪಾಯ, ಪ್ರೈಮ್ ಲಾ. ಎಲ್ಲದಕ್ಕಿಂತ ಕಾನೂನುಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಅದು ಮುಖ್ಯವಾದಲ್ಲ. ಯಾಕೆ ಅಂದ್ರೆ ನಾವು ಯಾವುದೇ ಹೊಸ ಕಾನೂನುಗಳನ್ನ ರಚನೆ ಮಾಡಬೇಕು ಅಂದ್ರೆ, ಕಾನೂನುಗಳಲ್ಲಿ ತಿದ್ದುಪಡಿ ಮಾಡಬೇಕು ಅಂದ್ರೆ ನಾವು ಸಂವಿಧಾನನ ಬಿಟ್ಟು ಬರೋ ಆಗಿಲ್ಲ. ಸಂವಿಧಾನದ ಅನುಗುಣವಾಗಿ ನಾವು ಯಾವುದೇ ಕಾನೂನು ತಿದ್ದುಪಡಿ ಆಗಲಿ ರಚನೆ ಆಗಲಿ ಆಗಬೇಕು. ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ನ ನಾವು ಬೇಸಿಕ್ ಸ್ಟ್ರಕ್ಚರ್ ಹಾಳು ಮಾಡದಂತೆ ನಾವು ಕಾನೂನಿನ ರಚನೆ ಮಾಡೋದು, ತಿದ್ದುಪಡಿ ಆಗಬೇಕು. ಅದು ಬೇಸಿಕ್ ಸ್ಟ್ರಕ್ಚರ್ ದಾಟಿ ಹೋಗ್ತು ಅಂದ್ರೆ ಅಲ್ಟ್ರಾ ವೈರಸ್ ಅಂತ ಆಗ್ತದೆ. ಗೊತ್ತಾಯ್ತಾ? ಇದು ಕೇಶವಾನಂದಿ ಭಾರತೀಯ ಕೇಸಲ್ಲಿ ಹೇಳಿದ್ದಾರೆ, ಬೇಸಿಕ್ ಸ್ಟ್ರಕ್ಚರ್ನ ನಾವು ಹಾಳು ಮಾಡಬಾರ್ದು ಕಾನೂನಲ್ಲಿ. ಅದಕ್ಕೆ ಪ್ರೈಮ್ ಲಾ, ಯಾವುದೇ ಕಾನೂನು ಆಗಬೇಕು ಅಂದ್ರೆ ಮುಖ್ಯವಾಗಿ ನಮಗೆ ಬೇಸಿಕ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನನೇ ಮುಖ್ಯ. ತಿಳ್ಕೊಳ್ಳಿ, ಸಂವಿಧಾನದ ಮುಖ್ಯ ಅಂತ ನಾವು ಯಾಕೆ ಹೇಳ್ತೀವಿ? ಸಂವಿಧಾನ ಅಂದ್ರೆ ಕಾನೂನು. ನಮ್ಮ ಭಾರತ ದೇಶದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಕಾನೂನುಗಳನ್ನ ನಾವು ಕಾಣ್ತೇವೆ. ಅದು ಎಲ್ಲಾ ಕಾನೂನುಗಳು ಸಂವಿಧಾನದ ಅಡಿಯಲ್ಲೇ ರೂಪಿತಗೊಂಡಿರ್ತಕ್ಕಂಥ ಕಾನೂನು. ನಾವು ನಮ್ಮ ನಿತ್ಯ ಜೀವನದ ಅವಶ್ಯಕತೆಗಾಗಿ ಕೆಲವು ಕನಿಷ್ಠ ಕಾನೂನುಗಳನ್ನು, ಅಂದ್ರೆ ಕೆಲವು ಸಣ್ಣ ಪುಟ್ಟ ಕಾನೂನುಗಳನ್ನ ತಿಳಿದಿದ್ದೇ ಆದಲ್ಲಿ ನಮ್ಮ ಸಮಾಜದಲ್ಲಿ ಒಂದು ನೆಮ್ಮದಿಯ ಜೀವನವನ್ನ ಕಾಣಬಹುದು. ನಮ್ಮ ಸಮಾಜದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವುದೋ ಒಂದು ಜಾತಿಗೆ ಸೀಮಿತವಾದವರು, ಇದು ತಪ್ಪು. ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಒಂದು ಉನ್ನತವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇಡೀ ದೇಶದ ಎಲ್ಲ ನಾಗರಿಕರ ಒಬ್ಬ ನಾಯಕ ಡಾಕ್ಟರ್ BR ಅಂಬೇಡ್ಕರ್. ಹೆಚ್ಚಾಗಿ ಮಹಿಳೆಯರು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಪೂಜೆ ಮಾಡಿದರು. ಯಾಕೆಂದ್ರೆ ನಿಮಗೆ 12ನೇ ಶತಮಾನದಲ್ಲಿ ಬಸವಣ್ಣನವರು ವಿಶೇಷ ಸ್ಥಾನಮಾನವನ್ನ ಮಹಿಳೆಯರಿಗೆ ಕೊಟ್ಟರು. ಹಾಗೆ 21ನೇ ಶತಮಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಎಲ್ಲಾ ಸ್ಥಾನಮಾನಗಳನ್ನ, ಅದು ವಿಶೇಷವಾಗಿ ಹಕ್ಕುಗಳು, ಹಲವಾರು ಹಕ್ಕುಗಳನ್ನ ಕೊಟ್ಟರು. ಅದರಿಂದ ಪ್ರತಿಯೊಬ್ಬರು ಯಾವುದೇ ಜಾತಿ ಧರ್ಮದವರಾಗಿದ್ದು ಅಂಬೇಡ್ಕರ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ. ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಯ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಕ್ಕಂಥ ಜಾಗತಿಕ ಮಟ್ಟದ ವ್ಯಕ್ತಿ ಯಾರು ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬರನ್ನೇ ಮಾತ್ರ ಅವರ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡೋದು ವರ್ಷ ಪೂರ್ತ. ಮತ್ತು ವಿಶ್ವಸಂಸ್ಥೆಯು ಕೂಡ ಅಂಬೇಡ್ಕರ್ ಜಯಂತಿಯನ್ನ ಏನಂತ ಡಿಕ್ಲೇರ್ ಮಾಡಿದೆ?
ವಿಶ್ವದ ಜ್ಞಾನದ ದಿನ, ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಡಿಕ್ಲೇರ್ ಮಾಡಿದೆ. ಸುಮಾರು 45 ದೇಶಗಳಲ್ಲಿ ಅಂಬೇಡ್ಕರ್ ಅಧ್ಯಯನ ಪೀಠಗಳಿದೆ. ಅಂಬೇಡ್ಕರ್ ಮೇಲೆ ರಿಸರ್ಚ್ ಮಾಡ್ತಾವ್ರೆ. ಇನ್ನೂ ರಿಸರ್ಚು ದಿನದಿಂದ ದಿನಕ್ಕೆ ನಾನು ತುಂಬಾ ಕಡೆ ಹೋದಾಗ ನಾನು ಏನ್ ಮಾತಾಡ್ತೀನಿ ಅಂದ್ರೆ, ಅವರು ಎಲ್ಲ ನಮಗೆ ನನಗೆ ಏನು ಹೇಳೋಕ್ಕಾಗಿಲ್ಲ. ಇಷ್ಟೇ ನಾನು ಹೇಳೋದು, ದಯವಿಟ್ಟು ಉದ್ಯೋಗಗಳಲ್ಲಿ ಮಕ್ಕಳು ನಾನು ತಂದೆ ಆಗಿರಲಿಲ್ಲ, ನಾನೊಬ್ಬ ತಂದೆ ತಂದಿದ್ದೀನಿ. ನನ್ನ ಮಗಳಿಗೆ ನಾನೇ ಕೆಲಸ. ಅವಳು ಸ್ಕೂಲ್ ಹೋಗ್ಬಿಟ್ಟು ಅವಳ ವ್ಯಾನ್ ಹಚ್ಚಿ ಕಾಯಿಸ್ಕೊಂಡು ಮುಂದ್ಕೊಂಡವಳ ವ್ಯಾನ್ ಹಚ್ಚಿಸ್ಕೊಂಡು ವ್ಯಾನ್ ಅವಳೇ ಕಾಸು ಜೋಡಿ ಲಾಸ್ಟ್ ಕಡೆಗೆ ಈ ಥರ ಪರಿಸ್ಥಿತಿ ಇದೆ. ನಾವು ಯಾಕೆ ಮಕ್ಕಳು ಸಾಕ್ಬಿಡ್ತಾರೆ, ಮಕ್ಕಳು ಯಾಕೆ ಸಾಕ್ಬೇಕು ಈ ಸ್ಥಿತಿ ಬಂದು ಏನು ಕಷ್ಟಪಟ್ಟು ಸಾಕಿ ಮಕ್ಕಳನ್ನ ಓದಿಸಿ ಎಲ್ಲ